ನಂದನವನದಲ್ಲಿ ಒಬ್ಬ ಒಬ್ಬ ಗೋಮುಖ ವ್ಯಾಘ್ರ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಓಯ್, ಇಷ್ಟು ನೀನು ದೇಶ ಕಾಯಕ್ಕೆ ಹೋಗಿದ್ಯೋ? ಕಂಡೆ ಹೆಂಗಸರ ಬೆಂಡ್ ಹತ್ತಿ ತಿರ್ಗಾಕ್ ಹೋಗಿದ್ಯೋ? ಶಬಾಷ್ ಮಗನೇ, ಶಬಾಷ್. ಅಣ್ಣದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ. ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ. ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ. ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನಾಗಲಿಲ್ಲ. ಬೀದಿಲಿ ಹೋಗಿ ಈ ಮಾರಿನ ಮನೆ ಕರ್ಕೊಂಡು ಬಂದು ಎತ್ತಪ್ಪನ ಮೇಲೆ ಸಂಶಯ ಪಡುವ ಸಂಶಯ ಪಿಸಾಚಿಯಾದೆ. ತಂದೆಯಾದವನು ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡ್ಬೇಕಪ್ಪ, ವಿಚಾರ ಮಾಡ್ಬೇಕು. 6 ತಿಂಗಳ ಪೋಲಿಯೋ, 3 ತಿಂಗಳ ವ್ಯಾಕ್ಸಿನ್ ಮಕ್ಕಳಿಗೆ ಹಾಕಿಸಬೇಕು. ಮಕ್ಕಳನ್ನ 10 ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು. ತಂದೆಯಾದವನ ಮಕ್ಕಳಿಗಾಗೇ ಸ್ವಲ್ಪ ಸಮಯ ಕೊಟ್ಟು ಅವರಿಗೆ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ್ ಮೇಲೆ ಕೊಡಿಸ್ಕೊಂಡು ಈ ಲೋಕದ ಜ್ಞಾನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕು. ಯಾವ್ದು ಮಾಡಿದ್ಯಾ? ಇದರಲ್ಲಿ ಯಾವ್ದು ಮಾಡಿದ್ಯಾ ಹೇಳು. ಇದರಲ್ಲಿ ನಾನು ಯಾವುದು ಬಯಸಲ್ಲ. ಆತ್ಮಸಾಕ್ಷಿಯಿಂದ ಹೇಳು. ಒಂದು ದಿನವಾದ್ರೂ ನನ್ನ ಪಕ್ಕದಲ್ಲಿ ಮಲಗಿ ಈ ಎದೆ ಮೇಲೆ ಕೈ ಇಟ್ಟಿದ್ಯಾ ಏನೋ? ನೀರ್ತೀಯ? ನಿನಗೆ ದೇಶ ಕಾಯುವ ಹುಚ್ಚು. ಆ ದೇಶ ಕಾಯಕ್ ಹೋಗಿದ್ಯಲ್ಲ, ಅಲ್ಲೇ ಬಿದ್ದು ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡುದು ನಾನು ತಪ್ಪಿತ್ತು. ಆ ಸಾವಿಗೂ ನನ್ನ ಕಂಡ್ರೆ ಭಯ ಕಣೋ. ಯುದ್ಧದಲ್ಲಿ ಎದುರಾಳಿಯ 3 ಬುಲೆಟ್ಗಳು ಈ ನನ್ನ ಗಂಡನ ಗುಂಡಿಗೆ ಬೇಸಕ್ಕಾಗಲಿಲ್ಲ. ಸತತ 3 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ. ನನಗಾಗಿ ಇಡೀ ನನ್ನ ದೇಶದ ಜನ ಮನೆಗಳಲ್ಲಿ, ಮಠ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮೇಜರ್ ಸೂರ್ಯನಿಗೇನು ಆಗಬಾರ್ದು, ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಅಂತ. ಆದ್ರೆ ಇವತ್ತು ನಾನ್ ಜನ್ಮ ಕೊಟ್ಟ ಮಗ, ನನ್ನ ವಂಶೋದ್ಧಾರಕ, ನನ್ನ ಕರುಳಿನ ಕುಡಿ ನನ್ನ ಸಾವನ್ನೇ ಬಯಸ್ತಾ ಇದ್ದಾನಲ್ಲೇ ಸುಮತಿ. ಸಾರ್ಥಕವಾಗೋಯ್ತು ಕಣ್ಣೆ ನಮ್ಮ ಬಾಳು, ಸಾರ್ಥಕವಾಗೋಯ್ತು ನಮ್ಮ ಬದುಕು. ಒಬ್ಬನೇ ಒಬ್ಬ ಮಗನ ಮದುವೆ ಮಾಡಬೇಕು, ಹಾದಿ ಬೀದಿ ತುಂಬ ಅಂದ್ರೆ ಹಾಕಿಸ್ಬೇಕು, ಸಾವಿರಾರು ಬಂಧು ಬಾಂಧವರನ್ನೆಲ್ಲ ಕೂಡಿಸ್ಬೇಕು, 100 ಸ್ನೇಹಿತರ ಕರೆಸ್ಬೇಕು. ಹೆಂಡತಿ, ಮಗ, ಸೊಸೆ, ಮೊಮ್ಮಕ್ಕಳು ಅಕ್ಕರೆ ಸಂಸಾರ ಸಿಹಿ ಸಕ್ಕರೆಯಾಗಿ ಸವಿಬೇಕಂತ ಸಾವಿರಾರು ಕನಸನ್ನಿಟ್ಟುಕೊಂಡು ರಿಟೈರ್ಡ್ ಆಗಿ ಮನೆಗೆ ಓಡೋಡಿ ಬಂದು ನೋಡಿದ್ರೆ ಎಲ್ಲ ತಿರುಮರು. ಇದು ಸಂಸಾರ ಅಲ್ಲ ಕಣೆ, ಇದು ಸಂಸಾರ ಅಲ್ಲ, ಇದು ವಿಷ ಸಾಗರ. ಅಪ್ಪ ಮಹೇಂದ್ರ, ಏನಂದೆ ನೀನು? ಒಂದು ದಿನ ಆದ್ರೂ ನನ್ನ ಎದಿ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾ ಅಂತ ನನ್ನ ಮೇಲೆ ಆರೋಪಿಸ್ತಾ ಇದೀಯಾ? ಹೌದು. ಯಾವಾಗ ಮಲಗಿದೀಯಾ? ನಿನ್ನಟ್ಟು ಸ್ವಾರ್ಥಿ ನಾನಲ್ಲಪ್ಪ, ನಿನ್ನಟ್ಟು ಸ್ವಾರ್ಥಿ ನಾನಲ್ಲ. ಕಾಶ್ಮೀರದ ಗಡಿಯಲ್ಲಿತ್ತು ಗಡಿ ಕಾದಿದ್ದೀನಿ. ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದ್ದೀನಿ. ಇಡೀ ದೇಶದ ಮಕ್ಕಳು ನನ್ನ ಮಕ್ಕಳು ತಿಳ್ಕೊಂಡು ಗಡಿ ಕಾದಿದ್ದೀನಿ. ನಿನ್ನ ಜೋಪಾನ ಮಾಡಲಿ ಅಂತ ಈ ನನ್ನ ಪ್ರಾಣದಾದ್ಯ ಸುಮತಿಯನ್ನು ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ. ಸುಮತಿ, ನನ್ನ ಮಗ ಹಾಗೆ ಬೆಳಿತಾನೆ, ನನ್ನ ಮಗ ಹೀಗೆ ಬೆಳಿತಾನೆ, ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ಅಷ್ಟಕ್ಕೆ ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಕೀರ್ತಿ ತರು ಮಗನಾಗ್ತಾನಂತ ಹೇಳ್ತಾ ಇದೆಯಲ್ಲ. ಇದೇ ನಿನ್ನ ಮಗನ ಸಾಧನೆ. ದೇಶದ ತುಂಬಾ ದೊಡ್ಡ ಬಿಲ್ಡಿಂಗ್ ಕಟ್ಟೋ ಮಗನಾಗಲಿಲ್ಲ ಕಣೆ ನಿನ್ನ ಮಗ. ಎತ್ತಪ್ಪನ ಮನಸ್ಸೊಡೆಯುವ ಮಣಿಮೂರ್ಖ ಮಗನಾದ. ಮಕ್ಕಳನ್ನು ಹುಡಿಸಿದ ಮಾತ್ರಕ್ಕೆ ಅವನು ತಂದೆ ಅನ್ನಲ್ಲಪ್ಪ, ತಂದೆ ಆದವನು ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ಬೇಕಲ್ಲ.
ಮಕ್ಕಳಿಗೆ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ಮಾಡ್ಬೇಕಪ್ಪ ಮಾಡ್ಬೇಕು. ಏನ್ ಮಾಡಿದೀಯ ನನಗಂತ ನೀನೇನ್ ಮಾಡಿದ್ಯಾ ಹೇಳ. 32 ವರ್ಷ ಗಡಿ ಕಾದು ತಂದ ಹಣ ಎಷ್ಟು ಗೊತ್ತಾ? ಕೇವಲ 51 ಲಕ್ಷ. ಬೀದಿಲಿದ್ದು ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷುಕರು, ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರಲ್ಲೇ ಎಫ್ಡಿ ಇಟ್ಟಿರ್ತಾರೆ. ನಿನ್ಗಿಂತ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಅವರೇ ಮೇಲು. ಎಸ್, ಅವರೇ ಮೇಲು. ಬಲೆ ಮಗನೇ ಬಲೆ, ಮೆಚ್ಚಿದುಕೊಂಡು ನಿನ್ನ ಮಾತನ್ನ. ನನ್ನ ಪ್ರಾಣವನ್ನು ಪಣಿಕಿಟ್ಟು ಶತ್ರುಗಳ ಜೊತೆ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದ ಕೊಟ್ಟ 51 ಲಕ್ಷ ಲೆಕ್ಕಕ್ಕೆ ಇಲ್ವಲ್ಲ. ಐ ಪಟ್ಟಿ ಮಗನೇ, 51 ಲಕ್ಷಕ್ಕೆ ಮೊದಲು ಸೊನ್ನೆ ಎಷ್ಟು ಬರ್ತಾವ ಗೊತ್ತೇನೋ ಮಗನೇ ನಿನಗೆ? 24 ಗಂಟೆ ಟೈಮ್ ಕೊಡ್ತೀನಿ. ನಿನ್ನ ಸ್ವಂತ ಪರಿಶ್ರಮದ ಮೇಲೆ 1,000 ರೂಪಾಯಿ ದುಡಿದುಕೊಂಡು ಬಾರೋ ಮಗನೇ. ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ. ಏನಂದೆ ನೀನು? ಬೀದಿಯಲ್ಲಿ ಭಿಕ್ಷೆ ಬೇಡವರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತಾರೆ ಅಂತ ಹೇಳ್ತಾ ಇದೀಯ? ನಿಜ ಗಣಪ, ನಿಜ. ನಿಮ್ಮಪ್ಪ ದುಡ್ಡು ಗಳಿಸುವ ಅಡ್ಡದಾರಿ ಹಿಡಿಲಿಲ್ಲ. ಯಾಕಂದ್ರೆ ನಾನೊಬ್ಬ ದೇಶ ಕಣ್ಣು ಹಾಕೋ ಬಡ ರೈತನ ಮಗ. ನಾನು ಚಿಕ್ಕವನಿರ್ಬೇಕಾದ್ರೆ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕುಡಿಲಕ್ಕೂ ಗತಿಗೆ ಇರಲಿಲ್ಲ ಕಣ, ಗತಿಗೆ ಇರಲಿಲ್ಲ. ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು, ನಮ್ಮ 3 ಮಂದಿ ತುತ್ತಿನ ಚೀಲ ತುಂಬಬೇಕು. ಇದಕ್ಕೋಸ್ಕರ ಹಗಲು ರಾತ್ರಿ ಏನಾದ್ರು ದುಡಿದಿದ್ದೀನಿ. ಅದ್ರ ಜೊತೆಗೆ ಆರ್ಮಿ ಸೇರ್ಬೇಕೆಂಬ ಕನಸು ಕಟ್ಕೊಂಡೆ. ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ. ನನ್ನ ಕನಸುಗಳೆಲ್ಲ ಸಾಕಾರಗೊಳಿಸ್ಕೊಂಡೆ. ಸಂತೋಷ ನಗೆಯನ್ನು ಬೀರಿದೆ. ನಾನು ಪಟ್ಟ ಕಷ್ಟ ನನ್ನ ಮಗ ಪಡಬಾರ್ದೆಂದು ಇಷ್ಟಪಟ್ಟೆ. ನಿನಗೆ ತಿಂಗಳ ಹಣ ಕಳಿಸಿಕೊಟ್ಟೆ. ನಿನ್ನ ಇಂಜಿನಿಯರಿಂಗ್ ಓದಿಸಿದೆ. ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿದ್ದೀನಿ, ನೀ ಈ ಸಂಸ್ಕಾರದಲ್ಲಿದ್ದೀಯ. ನಿನಗೇನು ಹೇಳಿದ್ರು ಕೂಡ ದುಡ್ಡಿನ ದಾಹ, ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ. ನಾನು ಏನು ಹೇಳಿದ್ರು ನಿನ್ನ ತಲೆಗೆ ಹೋಗುದಿಲ್ಲ. ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ. ಕೊನೆಗಾಲದಲ್ಲಿ ಆಸರೆ ಆಗಿದ್ದ ಪೆನ್ಷನ್ ಹಡದ ಮೇಲೂ ಸಾಲ ತಕೊಂಡು ಬಂದು ಈ ನಿನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ. ಅದನ್ನು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು. ಇನ್ನು ಮೇಲೆ ನಿನ್ನ ಸವಾಸ ನನಗೆ ಬೇಡ, ನನ್ನ ಸವಾಸ ನಿನಗೆ ಬೇಡ. ಏನಂದ್ರಿ ಮಾವ? ದುಡ್ಡು ಕೊಟ್ರ? ಯಾವಾಗ ಕೊಟ್ರಿ? ಯಾರ ಕೈನಲ್ಲಿ ಕೊಟ್ರಿ? ಏನ ಕೊಟ್ರಿ? ಯಾಕೆ ಮಾವ ಸುಳ್ಳು ಹೇಳ್ತಾ ಇದ್ದೀರಾ? ಯಾಕಮ್ಮ? ಈಗೊಂದು 10 ನಿಮಿಷಗಳ ಹಿಂದೆ ದುಡ್ಡಿನ ಚೀಲ ತಂದಿನ ಕೈಯಲ್ಲಿ ಕೊಡ್ಲಿಲ್ಲ ನಾನು? ಅದನ್ನು ತಂದ ಗಂಡನ ಕೈಯಲ್ಲಿ ಕೊಡ್ದು ಬಂಡ ಮಾತಾಡ್ತಾ ಇದ್ದೀಯಾ? ಹೇಸಿ ಜನರಿ ನೀವು. ನೋಡಿ, ನೀರ್ ತುಂಬಮ್ಮ ಅಂದ್ರು. ನೀರ್ ತರೋ ಅಷ್ಟ್ರಲ್ಲಿ ನೀನ್ ತುಂಬಾ ಸುಂದರವಾಗಿದ್ಯಾ, ಮನೆಯಲ್ಲಿ ಯಾರೂ ಇಲ್ಲ, ಬಾ ಅಂತ ಕರೆದ್ರು. ಬೇಡ ಮಾವ, ನಾನ್ ನಿಮ್ ಮಗಳಿದ್ದ ಹಾಗೆ, ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಂದೆ. ಅಷ್ಟ್ರಲ್ಲಿ ಈ ತಪ್ಪೆರ ಹೊರಿಸ್ತಾ ಇದ್ದೀರಾ? ನೋಡಿ, ನಾನ್ ನೀರ್ ತಂದಿರೋ ಚರ್ಗಿ ಇಲ್ಲೇ ಬಿಟ್ಟಿದೆ. ನೋಡಿ, ಮೇಲೆ ಮೇಲೆ ಸುಳಿನ ಅಪವಾದ ಹೊರಿಸ್ಬೇಡ್ರಿ ಮಾವರ. ಬಲೆ 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 ಹೆಣ್ಣೆ, ಈಗ ಎಷ್ಟು ಮನೆಗಳು ಹಾಳು ಮಾಡಿದೀಯಾ? ಈಗ ಎಷ್ಟು ಮನೆಗಳಿಗೆ ಬೆಂಕಿ ಹಚ್ಚಿ ಈ ಮನೆ ಕಾಲಿಟ್ಟಿದೀಯಾ? ಇನ್ನು ನಿನ್ನ ಸುಮ್ಮನೆ ಬಿಟ್ರ ಈ ಮನೆ ಗುಡಿಸಿ ಗುಂಡಾಂತರ ಮಾಡ್ತೀಯಾ? ನಿನ್ನ ಮಾತ್ರ ಸುಮ್ಮನೆ ಬಿಡುದಿಲ್ಲ, ನಿನ್ನ ಮಾತ್ರ ಜೀವಂತ ಬಿಡುದಿಲ್ಲ. ನನ್ನ ಕಣ್ಣದ ಹೆಂಡತಿನ ಹೊಟ್ಟಿಗೆ ಬರ್ತಾ ಇದ್ದಲ್ಲ, ಎಷ್ಟು ಧೈರ್ಯ ನನಗೆ, ಎಷ್ಟು ಧೈರ್ಯ! ಮಗನ ಹೆಂಡತಿ ಅಂದ್ರೆ ಮಗಳ ಸಮ ಕಾಣದ್ ಬಿಟ್ಟು ಮಗಳ ಮೇಲನೆ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ, ಇಂಥವ್ರು ಜೀವ ಸಹಿತ ಬಿಡಬಾರ್ದು. ನೀವೇನಾದ್ರೂ ಇವ್ರ ಮೇಲೆ ಕೈ ಮಾಡಿದ್ರೆ ನಿಮಗೆ ನನ್ನ ನಾಣಿ ಆಗಿದೆ. ನಿಮ್ ಕೈ ಮುಗಿತೀನಿ, ದಯವಿಟ್ಟು ಸುಮ್ಮನೆ ಬಿಡಿ. ನೀಡಿ ಎಂಥವನು ಅಂತ ಈ ಕಣ್ಣುಗಳಿಂದಾನೇ ನೋಡ್ದೆ. ಇಂಥವನನ್ನ ಈ ಮನೆಯಲ್ಲಿ ನಾನ್ ಬೇರೆ ಇಟ್ಕೋಬೇಕಾ? ಓಯ್, ನಿನ್ನಿಂದ ನೀನಾಗಿ ಮನೆ ಬಿಟ್ಟು ಹೋಗ್ತೀಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೊಲೀಸರು ಕಳಿಸ್ತೀನಿ. ಪೊಲೀಸರನ್ನೇ ಕರೆಯಲ್ಲ ಬಟ್ಟಿ ಮಗನೇ. ಪೊಲೀಸರು ಕರೆದ್ರೆ ಪೊಲೀಸರನ್ನ ಐ ಆಮ್ ಮಿಲಿಟರಿ ಮ್ಯಾನ್. ಕಾಯ್ದೆ ಕಾನೂನು ಇರೋದು ನಿನಗಿಂತ ಚೆನ್ನಾಗಿ ನನಗೂ ಗೊತ್ತು. ಇದು ಎಲ್ಲ ನನ್ನ ಸ್ವಯಾರ್ಜಿತ ಆಸ್ತಿ. ನಾನು ಮನಸ್ಸು ಮಾಡಿದ್ರೆ ಈ ಮನೆಯಿಂದ ಒದ್ದಾಚೆ ಹಾಕಬಲ್ಲೆ. ಆದ್ರೆ
ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಕ್ಷಣ ಇರಲು ಮನಸ್ಸಿಲ್ಲ ನನಗೆ. ಸುಮತಿ, ಎಲ್ಲಾದ್ರೂ ಹೋಗಿ ಪುಟ್ಟು ಕುಡಿಸಲು ಕಟ್ಟುವ ಜೀವನ ಸಾಕ್ಷೋಣ. ಇಂಥ ವಂಚಕರ ಮಧ್ಯೆ ನಾವು ಇರೋದು ಒಳ್ಳೇದಲ್ಲ. ನನ್ನ ಜೊತೆ ಹೊರಟು ಬಂದ್ಬಿಡು, ನನ್ನ ಜೊತೆ ಹೊರಟು ಬಂದ್ಬಿಡು. ಇಲ್ವೋ, ಇವರಂತವ್ರಲ್ಲ, ಇವರಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಚಿಕ್ಕವನು, ನಾನು ಅವನು ಬೈದು ಬುದ್ಧಿ ಹೇಳ್ತೀನಿ. ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬೇಡ್ರಿ, ಹೋಗ್ಬೇಡಿ. ನಿಮ್ಮಪ್ಪನ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳು. ಅಂದ್ರೆ ಏನವ ನಿನ್ನ ಮಾತಿನ ಅರ್ಥ ಇದೆ? ಏನ್ ಅರ್ಥ? ನಿನ್ನ ಗಂಡ ತಪ್ಪು ಮಾಡಿಲ್ಲ, ನನ್ನ ಹೆಂಡತಿನ ತಪ್ಪು ಮಾಡಿ ಅಂತ ನೀನು ಹೇಳ್ತಾ ಇದೀನೋ? ನಿನ್ನ ಗಂಡ ಮಾಡಿರುವ ಕೆಲಸಕ್ಕ ಕರು ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಗಿತ್ತೇನವ? ಸನ್ಮಾನ ಮಾಡ್ಬೇಕಾಯ್ತಾ? ನೋಡು, ನಾವು ಒಳಗಡೆ ಹೋಗಿ ಬರೋಷ್ಟಲ್ಲೇ ನಿನ್ನ ಗಂಡ ಮನೆ ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಕತೆ ಬೇರೆ ಇರುತ್ತೆ. ಇಲ್ಲ ರೀ, ನಾನು ಬರುವುದಿಲ್ಲ. ಕಾಯ ವಾಚ ಮನಸ್ಸ ನಿಮ್ ಜೊತೆ ಸಪ್ತಪದಿ ತೊಳೆದು ಸಂಸಾರ ಮಾಡ್ದೋಡ್ರಿ ನಾನು. ಆದ್ರೆ ಇವತ್ತ್ಯಾಕೋ ಏನೋ ನನ್ನ ಮಗನನ್ನು ಬಿಟ್ಟು ಬರೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ರೀ. ಅಂದ್ರೆ ನಾನು ಬರುವುದಿಲ್ಲ ರೀ. ಗಂಡನ ಪ್ರಾಣ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರು ಚಿಂತಿಲ್ಲ, ಮಗನ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ. ನಿನ್ನ ಹೆತ್ತ ಕರಡಿನ ಸಂಕಟ ಮಗನ ಮೇಲೆ ವ್ಯಾಮೋಹ ನನಗೆ ಅರ್ಥ ಆಗ್ತಾ ಇದೆ ಕಡೆ. ನೀನು ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ. ಇವತ್ತು ನನ್ನ ಮೇಲೆ ಆಪಾದನೆ ಮಾಡಿ ಮನೆಯಿಂದ ಹೊರಗೆ ಹಾಕಿದವರು ಎಂದಿಲ್ಲ, ನಿನ್ನೂ ಹೊರಗೆ ಹಾಕಬಹುದು. ಇವತ್ತೇ ನನ್ನ ಜೊತೆ ಬಂದ್ಬಿಡು. ದಯವಿಟ್ಟು ಇದೊಂದು ಮಾತು ಬಿಟ್ಟು ಕೇಳಿ, ನನ್ನ ಎಲ್ಗೂ ಕರಿಬೇಡ್ರಿ, ನಾನು ಬರೋದಿಲ್ಲ. ಅದಕ್ಕೆ ಬಲ್ಲವರು ಹೀಗೆ ಹೇಳಿರ್ಬೇಕು, ಅಂತ ಕರ್ಣಕ್ಕೆ ನಾಚಿಕಿಲ್ಲ, ಅಂಗಾಲಿಗೆ ಹೇಸಿಗಿಲ್ಲ ಅಂತ. ನಿನ್ನ ಮಗನೇ ಬೇಕೆಂದು ಬಯಸಿ ಇಲ್ಲೇ ಇರು, ಅದು ನಿನ್ನ ಪ್ರಾರಂಭ, ನಾನೇನು ಮಾಡಲಿ. ಆದರೆ ಒಂದು ಮಾತಂತೂ ಸತ್ಯ, ಈ ಮನೆಯಲ್ಲಿ ಎಂದು ನಿನ್ನ ಘನತೆ ಗೌರವಕ್ಕೆ ಕುಂದು ಬರ್ತದನೋ ಅಂದು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ಸದಾ ತೆರೆದಿರುತ್ತೆ. ನಿಮ್ ಕೈ ಮುಗಿತೀನಿ ಅಂದ್ರೆ ಮನೆ ಬಿಟ್ಟು